ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇವತ್ತು ನಾವು ಸಾಮಾಜಿಕ ಪ್ರಾಮಾಣಿಕರಾಗಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಂತೆ ನಡೆದುಕೊಂಡಿದ್ದೆ ಆದರೆ ಯಾರಿಂದಲೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ತಂತ್ರಜ್ಞಾನ, ಕೃಷಿ, ಕೈಗಾರಿಕೆ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಯನ್ನ ನಮ್ಮ ಸಾಧನೆ ಮಹತ್ವದಾಗಿದೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಹೇಳಬೇಕಾದ್ರೆ ಎರಡು ಅಂಶಗಳು ಒಂದೇ ನಾಣ್ಯದ ಎರಡು ಮುಖಗಳು. ಅದರ ಪ್ರಾಮುಖ್ಯತೆಯೇ ದೇಶ ಪ್ರಗತಿಯ ನಾಂದಿ. ಈ ನಿಟ್ಟಿನಲ್ಲಿ ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದಂತಹ ರಾಜೀವ್ ಗಾಂಧಿ ಅವರ ದೂರದೃಷ್ಟಿ, ಅವರ ದೃಷ್ಟಿಕೋನದಿಂದ ಶಿಕ್ಷಣದಲ್ಲಿ ಈಗ ಆಗಿರುವ ಪ್ರಗತಿ, ದೂರ ಸಂಪರ್ಕದಲ್ಲಾಗಿರುವ ಬದಲಾವಣೆ ಅವರ ಕೊಡುಗೆ ಅಂತ ಹೇಳಬೇಕಾಗ್ತದೆ. ಇವತ್ತು ನಾವೇನು ಟಿವಿ ಮಾಧ್ಯಮಗಳಾಗ್ಬೋದು, ಕಂಪ್ಯೂಟರ್ ಆಗ್ಬೋದು, ಮೊಬೈಲ್ ಅನ್ನಾಗ್ಬೋದು ಬಳಕೆ ಮಾಡ್ತಾ ಇದ್ದೀವಿ. ಇದರ ಒಂದು 3G 4Gಗಳ ಕೊಡುಗೆ ಅವರ ಪ್ರಯತ್ನನೇ ಹಾಕಿದ್ದು ಬಂಧುಗಳೇ. ಹಿಂದೆ 2005ನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಅವರು ತಮ್ಮ ಇವತ್ತೇನು RTI ಹಾಕಿದ ಜಾರಿಗೆ ತಂದು, ಜೊತೆಗೆ RTE ಅಂತಂದು ಶಿಕ್ಷಣವನ್ನ ಬಹಳ ಉತ್ತುಂಗೇರುವಂತ ಕೆಲಸವನ್ನ ಮಾಡಿದ್ರು ಬಂಧುಗಳೇ. ಇವತ್ತು ನಮ್ಮ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಣ್ಣ ಅವರು 5 ಭಾಗ್ಯಗಳನ್ನು ಕೊಟ್ಟರು. ಏನಪ್ಪಾ ಅಂದ್ರೆ ಬಡವರಿಗೆ ಹಸಿವನ್ನು ನೀಗಿಸಬೇಕು ಅಂತೇಳಿ ಅನ್ನ ಭಾಗ್ಯವನ್ನು ಕೊಡುವುದರ ಮುಖಾಂತರ 10 kg ಅಕ್ಕಿಯನ್ನ ಪ್ರತಿ ತಲೆ ಕೊಡುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಹೆಣ್ಣು ಮಕ್ಕಳು, ಪ್ರತಿಯೊಂದು ಹೆಣ್ಣು ಮಗು ಕೂಡ ಬಸ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅವರಿಗೆ ಉಚಿತ ಮಾಡಿ ಶಕ್ತಿ ಯೋಜನೆಯನ್ನ ಕೊಟ್ಟರು. ಜೊತೆಗೆ ಮನೆಯಲ್ಲಿ ಬಳಸತಕ್ಕಂಥ ವಿದ್ಯುತ್ತನ್ನ ಇವತ್ತು ನಮಗೆ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ. ಇದರ ಒಟ್ಟಿಗೆ ಇವತ್ತು ನಮ್ಮ ಪ್ರತಿ ಹೆಣ್ಣು ಮಗು ಕುಟುಂಬದ ಮುಖ್ಯಸ್ಥಿಗೆ ಪ್ರತಿ ಮಾಹಿಗೆ 2,000 ರೂಪಾಯಿ ಹಣವನ್ನು ಕೂಡ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಯುವಕರು ಇವತ್ತು ಡಿಗ್ರಿ ಮಾಡಿಕೊಂಡು ಯಾರು 6 ತಿಂಗಳಿಗೆ ಕೆಲಸ ಸಿಗೋದಿಲ್ವೋ ಅಂತ ಯುವಕರಿಗೆ ಪ್ರತಿ ತಿಂಗಳು 3,000 ಕೊಡುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಬಂಧುಗಳೇ, ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅದನ್ನು ಇವತ್ತು ತೆರೆಕೊಂಡಿದ್ದೇವೆ. ಬಂಧುಗಳೇ, ಇವತ್ತು ಸಂವಿಧಾನ ಅಪಾಯದಲ್ಲಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಕಷ್ಟಪಟ್ಟು ಪ್ರತಿಯೊಬ್ಬ ಭಾರತ ದೇಶದಲ್ಲಿ ವಾಸ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕು, ವಿಶೇಷವಾಗಿ ಹರಿಜನರು, ಗಿರಿಜನರು, ಹಿಂದುಳಿದ ವರ್ಗದವರು, ಬಡವರನ್ನ ಮೇಲ್ ತೆಗಿಬೇಕು ಅಂತ ಹೇಳಿ, ಮೇಲೆ ಬರೆಸಬೇಕು ಅಂತ ಹೇಳಿ ಇವತ್ತು ಸಂವಿಧಾನ ರಚನೆ ಮಾಡಿಕೊಟ್ರು. ಆ ಸಂವಿಧಾನದಿಂದ ಪ್ರತಿಯೊಂದು ವರ್ಗದ ಜನರು ಕೂಡ ಇವತ್ತು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ, ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಪಡೀತಾ ಇದ್ದಾರೆ. ಜಾತಿ ಮತಗಳು ಕ್ರಮೇಣವಾಗಿ ಅಳಿಸಿ ಹೋಗ್ತಾ ಇದೆ. ಇದನ್ನು ಸಹಿಸದ ಮೇಲ್ಜಾತಿಯವರು ಇವತ್ತು ಕುತಂತ್ರ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನ ತೆಗಿತೇವೆ, ಸಂವಿಧಾನವನ್ನ ಮಾರ್ಪಾಡು ಮಾಡ್ತೇವೆ ಎಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಂದು ಮಾತು ಹೇಳ್ತೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇವತ್ತು ಯಾರಾದರೂ ಕೂಡ ಅಂತ ಹುಚ್ಚು ಸಹ ಕೈ ಹಾಕಿದ್ರೆ ಖಂಡಿತವಾಗ್ಲೂ ಕೂಡ ಇದು ಬೆಂಕಿಯಲ್ಲಿ ಅವರು ಬೆಂದು ಹೋಗ್ತಾರೆ. ಬಂಧುಗಳೇ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭದ್ರವಾದ ಬುನಾದಿಯನ್ನ ಈ ಭಾರತ ದೇಶಕ್ಕೆ ಹಾಕಿಕೊಟ್ಟಿದ್ದಾರೆ. ಹಾಕೊಟ್ಟು ಈ ಸಂವಿಧಾನವನ್ನ ಸಮಾಜಕ್ಕೆ ಅರ್ಪಣೆ ಮಾಡಿ ನಾವೆಲ್ಲ ಕೂಡ ಸಂವಿಧಾನ ರೀತಿಯಲ್ಲಿ ನಡೆದುಕೊಳ್ತೇವೆ ಅಂತ ಒಂದು ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದೇವೆ. ಬಂಧುಗಳೇ, ಇಂಥ ಸಂವಿಧಾನವನ್ನ ಕೇವಲ ಭಾರತ ದೇಶ ಅಲ್ಲ, ಇಡೀ ಪ್ರಪಂಚವೇ ಇವತ್ತು ಸಂವಿಧಾನವನ್ನು ಹೊಗಳ್ತಾ ಇದೆ. ಇವತ್ತು ಬಂಧುಗಳೇ, ಇಂಥ ಒಳ್ಳೆಯ ಸಂವಿಧಾನದಿಂದ ನಮ್ಮ ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ನಾನು ಕೂಡ ಈ ಕ್ಷೇತ್ರವನ್ನ 11 ವರ್ಷಗಳ ಶಾಸಕನಾಗಿ ಬಹಳಷ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಇವತ್ತು ಇಂಡೋರ್ ಸ್ಟೇಡಿಯಂ ಕಟ್ತಾ ಇದ್ದೀವಿ, ರಂಗಮಂದಿರ ಕಾಮಗಾರಿ ನಡೀತಾ ಇದೆ, ಮತ್ತು ಬಸ್ ಸ್ಟ್ಯಾಂಡ್ ಕಾಮಗಾರಿ ನಡೀತಾ ಇದೆ. ಇವತ್ತು ಬೈಪಾಸ್ ರಸ್ತೆಗೆ ಸರ್ವೆ ಮಾಡ್ತಾ ಇದ್ದೀವಿ. ಹೀಗೆ ಎಲ್ಲಾ ಕಾರ್ಯಕ್ರಮಗಳನ್ನ ಪ್ರತಿ ಗ್ರಾಮದಲ್ಲೂ ಕೂಡ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು.
ಶಿಕ್ಷಣವನ್ನು ಉತ್ತಮವಾಗಿ ಮಾಡಬೇಕು. ಪ್ರತಿಯೊಬ್ಬರು ಕೂಡ ಕುಡಿಯುವ ನೀರನ್ನು ಕೊಡಬೇಕು. ಈ ಸಮಾಜದಲ್ಲಿ ಕಟ್ಟಕಡೆ ವ್ಯಕ್ತಿಗಳು ಕೂಡ ತಮ್ಮ ಸಮಾಜದಲ್ಲಿ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅಂತ ಹೇಳಿ ನಾನು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಮ್ಮ ಅಧಿಕಾರಿಗಳು ಕೂಡ, ನನ್ನ ತಾಲೂಕಿನ ಅಧಿಕಾರಿಗಳು ಕೂಡ ಮುಂದೆ ಎಲ್ಲರೂ ಕೂಡ ಸುಲಭವಾಗಿ ಕೆಲಸಗಳಾಗುವಂತ ಕೆಲಸವನ್ನು ಮಾಡಬೇಕು. ಲಂಚ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾವಾದ್ರೂ ಕೂಡ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಬಂಧುಗಳೇ. ಆದರೆ ಇವತ್ತು ಸಮಾಜದಲ್ಲಿ ಅನೇಕರು ಜನರನ್ನ ದಿಕ್ತಪ್ಪಿಸಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ನಾವು ಸಮಾಜದಲ್ಲಿ ಪ್ರಾಮಾಣಿಕರಾಗಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಂತೆ ನಡೆದುಕೊಂಡಿದ್ದೆ ಆದರೆ ಯಾರಿಂದಲೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಮಾಜ ಯಾರು ಕೆಳಗನ್ನು ಬಯಸ್ತಾರೆ ಕಡೆಗೆ ಅವರೇ ಸರ್ವನಾಶ ಹೋಗ್ತಾರೆ. ಆದ್ದರಿಂದ ಬಂಧುಗಳೇ, ತಾವೆಲ್ಲ ಬಹಳ ಬಿಸಿಲಿದೆ. ಈ ಒಂದು ನಮ್ಮ ಕೊಡುಗೆ ಏನಪ್ಪ ಸಮಾಜಕ್ಕೆ ಅಂತ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಸಮಾಜ, ಸಂವಿಧಾನ, ಸರ್ಕಾರ ನಮಗೆಲ್ಲವನ್ನೂ ಕೊಟ್ಟಿದೆ. ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ ಅಂತೇಳಿ ಪ್ರತಿಯೊಬ್ಬ ಮನುಷ್ಯ ಕೂಡ ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಬಂಧುಗಳೇ. ಈ ನಿಟ್ಟಿನಲ್ಲಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಆಶಯದಲ್ಲಿ ನಾವು ನೀವು ಎಲ್ಲ ಮುಂದೆ ಸಾಗೋಣ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಸಮಾಜ ಏಳಿಗೆಗಾಗಿ, ಬಡವರ ಏಳಿಗೆಗಾಗಿ, ದೀನ ದಲಿತ ಏಳಿಗೆಗಾಗಿ, ರೈತರ ಪರವಾಗಿ ಕೆಲಸ ಮಾಡಿಕೊಳ್ಳೋದಕ್ಕೆ ನಾವೆಲ್ಲ ಒಗ್ಗೂಡಿಸಿಕೊಳ್ಳೋದ ಮಾತನ್ನ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಜೈ ಅಂಬೇಡ್ಕರ್.